ಪ್ರಥಮದಲ್ಲಿ ಕೂಡಲ ಸಂಗಮನಾಥನ ಪವಿತ್ರ ಪಾದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಯಾವ ವಿಶ್ವಗುರು ಜಗಜ್ಯೋತಿ ಅಣ್ಣ ಬಸವಣ್ಣವರ ಪವಿತ್ರ ಪಾದಕ್ಕೂ ಕೂಡ ನನ್ನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಮಸ್ತ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಆಧ್ಯಾತ್ಮಿಕ ಶೈಕ್ಷಣಿಕ ಶಿಕ್ಷಣ ಕ್ರಾಂತಿಯನ್ನು ಗೈದಿರ್ತಕ್ಕಂಥ ಶ್ರೀಮನರಂಜನ ಪ್ರಣಾಮ ಸ್ವರೂಪಿ ಪರಮ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಎನ್ನ ಗುರು ನಮ್ಮ ನಿಮ್ಮೆಲ್ಲರನ್ನ ಉದ್ಧಾರ ಮಾಡಿರ್ತಕ್ಕಂಥ ಯಾವ ನನ್ನಪ್ಪ ಬಂತನಾಳದ ಸಂಗನ ಬಸು ಮಹಾಶಿವಿಗಳ ಪವಿತ್ರ ಪಾದಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ಈ ಕೂಡಲ ಸಂಗಮನಾಥ ಮತ್ತು ಬಸವಣ್ಣಪ್ಪರ ಬಸವಣ್ಣವರ ಒಂದು ದೇವಸ್ಥಾನದಲ್ಲಿ ಎಲ್ಲರಿಗೆ ನಾನು ವಿನಂತಿಯಿಂದ ಕೇಳಿಕೊಳ್ಳುವುದೇನಪ್ಪಾ ಅಂತಂದ್ರ, ಈ ನಾಡಿನ ಮತ್ತು ಈ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಬಂದಿರತಕ್ಕಂತ ಮೂಢ ಆರೋಪ ಮುಕ್ತರಾಗಲಿ, ಮೂಢ ಆರೋಪದಿಂದ ಮುಕ್ತರಾಗಿ ಹೊರಗೆ ಬರಲಿ ಅಂತೇಳಿ ತಿಳ್ಕೊಂಡು ಆ ಒಂದು ಸಂಗಮನಾಥಗ ಬಸವಣ್ಣಪ್ಪಗ ನಾನು ಹರಿಕೆಯನ್ನು ಹೊತ್ತಿದ್ದೆ. ಯಾಕ ಸಂಗಮನಾಥಗ ಬಸವಣ್ಣಪ್ಪಗೆ ಹರಿಕೆ ಹೊತ್ತಿನಪ್ಪ ಅಂತಂದ್ರ, ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಸದನದಲ್ಲಿ ಆಗಲಿ, ಒಂದು ಹೊರಗಡೆ ವೇದಿಕೆಯ ಮೇಲಾಗಲಿ ಮತ್ತು ತಮ್ಮ ಮನದೊಳಗಾಗಲಿ ಬಸವಣ್ಣವರ ತತ್ವವನ್ನ ತಮ್ಮ ಹೃದಯದೊಳಗ ಬಹಳ ಒಂದು ಇದರದಿಂದ ಅಳವಡಿಸಿಕೊಂಡಿರ್ತಕ್ಕಂಥ ಧೀಮಂತ ನಾಯಕ ಅವರು. ಯಾಕಪ್ಪ ಅಂತಂದ್ರ ಬಸವಣ್ಣ ಆಚಾರ ವಿಚಾರ, ಬಸವಣ್ಣನ ತತ್ವ, ಬಸವಣ್ಣ ಅವರು ಮಾಡಿರ್ತಕ್ಕಂಥ ಕಾಯಕವನ್ನ ತಮ್ಮ ಮೈಗಂಟಿಸಿಕೊಂಡಿರ್ತಕ್ಕಂಥ ಈ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅದಕ್ಕ ನಾವು ಯಾಕೆ ಇಷ್ಟು ಕಠೋರವಾಗಿರ್ತಕ್ಕಂಥ ಹರಿಕೆಯನ್ನ ಹೊರಬೇಕಾಗಿತ್ತಪ್ಪ ಅಂತಂದ್ರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಮ್ಯಾಗ ಬಂದಿರತಕ್ಕಂತ ಮೂಢ ಆರೋಪ ಮುಕ್ತರಾಗಬೇಕು. ಏನು ಸಂಯಮಯ್ಯ ಕೃಷ್ಣ ಅವರು ಲೋಕಾಯುಕ್ತರಿಗೆ ದೂರ ಏನು ಕೊಟ್ರು ನೋಡು, ಅವಾಗ ಮೂಢ ಆರೋಪ ಆಗ್ಯದತ್ತೆ ದೂರ ಕೊಟ್ರು. ಅವಾಗೇ ನಾವು ಅವತ್ತೇ ಶಪಥ ಮಾಡಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಎಂದೂ ಮೂಢ ಆರೋಪ ಮಾಡಿಲ್ಲ, ಮಾಡುವಂತ ನಾಯಕರು ಅವರಲ್ಲ. ಯಾಕಲ್ಲಪ್ಪ ಅಂತಂದ್ರ, ಅವರು ಯಾವತ್ತು ಬಡವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದವರ ಪರವಾಗಿ, ದೀನ ದಲಿತರ ಪರವಾಗಿ 4 ದಶಕಗಳ ಕಾಲ ರಾಜಕೀಯನ ಮಾಡ್ಕೊಂಡ್ ಬಂದಿರತಕ್ಕಂತ ನಾಯಕರವರು. ಅದಕ್ಕ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಶುಭವಾಗಲಿ, ಜಯವಾಗಲಿ, ಅವ್ರಿಗೆ ಯಾವುದೇ ಕಂಟಕ ಬರಲಾರ್ದಂಗ ಆ ಭಗವಂತ ಶಕ್ತಿ ಕೊಳ್ಳಿ. ಕರ್ನಾಟಕವನ್ನ 5 ವರ್ಷ ಈ ರಾಜ್ಯವನ್ನ ಸುರಕ್ಷಿತವಾಗಿ ಆಳುವಂತ ಶಕ್ತಿ ಕೊಳ್ಳಿ. ಅವರಿಗೆ ಒಳ್ಳೇದಾಗಲಿ ತಿಳ್ಕೊಂಡು ನಾ ಈ ಬಸವಣ್ಣಪ್ಪಗ ಮತ್ತು ಸಂಗಮನಾಥಗ ಹರಿಕೆಯನ್ನ ಬೇಡ್ಕೊಂಡಿದ್ದೆ. ಆ ಹರಿಕೆಯನ್ನ ನಾ ಈಡೇರಿಸಿನಿ. ಅದಕ್ಕ ಸುಮಾರು 7/4/2025 7/14/2025 ಅಂದ್ರೆ 8 ದಿನಗಳ ಕಾಲ ಸುಮಾರು 9 ಕಿಲೋಮೀಟರ್ ನಾನು ದಂಡವತ್ ಪ್ರಣಾಮಗಳನ್ನ ಈ ಸಂಗಮನಾಥನ ದೇವಸ್ಥಾನದವರೆಗೆ ಹಾಕಿ ನನ್ನ ಹರಿಕೆಯನ್ನ ನಾ ಭಗವಂತನ ಪಾದದಲ್ಲಿ ತೀರಿಸಿದ್ದೀನಿ. ಅದಕ್ಕ ಭಗವಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಕಾಂಗ್ರೆಸ್ ಸರ್ಕಾರಕ್ಕ ಯಾವತ್ತು ಭಗವಂತನ ಆಶೀರ್ವಾದ ಇರ್ಲಿ, ಜನರ ಆಶೀರ್ವಾದ ಇರ್ಲಿ, ನಾಡಿನ ಎಲ್ಲಾ ಸಮಸ್ತ ತಾಯಂದಿರ ಆಶೀರ್ವಾದ, ಅಕ್ಕ ತಂಗಿಯರ ಆಶೀರ್ವಾದ, ಎಲ್ಲರ ಆಶೀರ್ವಾದ ಆ ಕಾಂಗ್ರೆಸ್ ಸರ್ಕಾರದ ಮ್ಯಾಗೆ ಇರ್ಲಿ ಅಂತೇಳಿ ಆ ಗುರುವಿನ ಪಾದದಲ್ಲಿ ನಾನು ಹನಿ ಇಟ್ಟು ಬೇಡ್ತೀನಿ.